ಹಲೋ ಗೈಸ್, ನಾನು ನಿಮ್ಮ ನೀರಜ್ ಎನ್ ಪಿ. ಏನಪ್ಪ ಅಂತಂದ್ರೆ ಮತ್ತೊಂದು ಬ್ಲಾಗಿಗೆ ಸ್ವಾಗತ. ನಾವು ಹೊಂಟೀವಿ ಇವತ್ತು ಕುಂಬಲ್ಗೋಡಿಗೆ. ಯಾಕಪ್ಪ ಅಂತಂದ್ರೆ ಅಲ್ಲೇ ಒಂದು ಹೊಸ ರೋಡ್ ಏನೋ ಓಪನಿಂಗ್ ಆಗೈತಿ. ಸೊ ನಾನು ಮತ್ತು ಹೇಮಂತ್ ಭೈ ಸುಮ್ಮನೆ ಒಂದು ನೈಟ್ ಔಟ್ ಹೊಂಟಿದ್ದೀವಿ. ಸೊ ಇದು ಅತ್ತಿಗುಪ್ಪೆ ಸಿಗ್ನಲ್. ಇಲ್ಲಿ ಈಗ ಏನೂ ಗೊತ್ತಾಗೋದಿಲ್ಲ. ಸೊ ಮುಂಜಾನೆ ಡೇ ಟೈಮ್ದಾಗ ಟ್ರಾಫಿಕ್ ಇರೋ ಟೈಮ್ದಾಗ ಸಿಗ್ನಲ್ ಹಾಕಿದಾಗ ಭಾಳ ಮಜಾ ಇರ್ತೈತೆ ರೀ. ಇದು ಸೊ ಪೆಟ್ರೋಲ್ ಅಂತೂ ಇಷ್ಟು ಐತಿ. ಸೊ ಹೋಗುವರಸಿಗೆ ಖಾಲಿ ಆಗಿಬಿಡ್ತೈತಿ. ಮ್ಯಾಂಡೇಟ್ರಿ ಬ್ರೋ. ಸ್ವಲ್ಪ ಮಳೆ ಆದ್ರೆ ಇನ್ನೂ ಸಖತ್ತಾಗಿರುತ್ತೆ ಡ್ರಿಫ್ಟ್. ಓಕೆನಾ ಬ್ರೋ? ಹಿಂಗಾಶ್ ಹೋಗೋದು ಬೇಡ, ಹಿಂಗಾಶ್ ಯಾಕಪ್ಪ ಅಂತಂದ್ರೆ ಹಿಂಗ್ ಸುತ್ತಾಗಿ ಬರ್ಬೇಕಾಗತ್ತೆ. ಸೊ ಹಿಂಗ್ ಶಾರ್ಟ್ಕಟ್ ಇದ್ರೆ ಹೋಗ್ಬಿಡೋಣ. ನಿಮ್ಮನ್ನ ತಡೆದಿರುವವರು ಯಾರು? ಸೊ ಸ್ವಲ್ಪ ಪೆಟ್ರೋಲ್ ಉಳಿತಾಯ ಮಾಡೋಣ ಗೈಸ್. ಹೌದಾ ಯಜಮಾನ್ರೆ? A few moments later. ನೈಟ್ ಔಟು ಆಗತ್ತಾ, ಹಾಗೆ ಸ್ವಲ್ಪ ಚೇಂಜ್ ಆಫ್ ಮೈಂಡು ಆಗತ್ತಾ, ರೈಡು ಆಗತ್ತಾ, ಸ್ಮಾಲ್ ರೈಡು ಆಗತ್ತಾ ಅಂತ ನಾವು ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಅದಾರ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ. ಸಾಕು. ಇಂಥ ಟೈಮಿಗೆ ನೀವು ಗಾಡಿ ಸ್ಪೀಡ್ ಓಡಿಸೋದು, ಮಂಗ್ಯಾಗತ್ತೆ ಮಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ಲೋ ಸ್ಟಾಪ್ ಮಾಡಿಬಿಟ್ರೆ ಅವು ಏನೂ ಮಾಡೋದಿಲ್ಲ. ಪಾಪ ಮೂಕ ಪ್ರಾಣಿ ಅವು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಗಲ. ಇವ್ರು ಎಲ್ಲಿ ಹೋದ್ರು? ಇವರು ನಮ್ಮ ಜೊತೆ ಈಗ ತಾನೇ ಇದ್ದರು, ಹೇಮಂತ ಇವರು. ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಇದು ಐತಿ ಮೈಸೂರು ರೋಡು. ವೀರಪ್ಪ ಫೋನ್ ಹಚ್ತಾನೆ ಅವರಿಗೆ. ಎಲ್ಲಾರ ಎಲ್ಲಿ ಹೋದ್ರೆ ಯಾರಿಗೂ ಗೊತ್ತು. ಹೋದ್ರೆ ಮುಂದೆ A few moments later. ಯಾವ ಕಡೆ ಹೋಗಿದ್ರಿ ನೀವು? ನಾನು ಹಿಂಗೆ ಒಳಗಿಂದ ಈ ಕಡೆ ಬಂದೆ. ಅದೇ ಒನ್ ವೇಲ್ ಬಂದ್ರಿ ನೀವು. ನಾನು ಒಳಗಿಂದ ಬಂದೆ. ಅಲ್ಲಿ ಫ್ಲ್ಯಾಶ್ ಆಫ್ ಮಾಡೋಣ ಅಂತ ನಿಂತಿದ್ದೆ ನಾನು. ಬನ್ರಿ, ಲೆಟ್ಸ್ ಗೋ ಗೈಸ್. ನೈಟ್ ಔಟು, ನೈಟ್ ರೈಡು ಅಂತ ಚಿಕ್ಕ ನೈಟ್ ರೈಡು. ಸೊ ಫೈನಲಿ ಭೈ ಬಂದರು. ನಾವು ಅಂದ್ಕೋತೀವಿ ನೈಟ್ ರೈಡಿಗೆ. ಸೊ ಮುಂದೇನೋ ಒಂದು ಇನ್ಸಿಡೆಂಟ್ ಆಗುತ್ತಾ, ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಥ್ಯಾಂಕ್ ಯು. Crazy. Yeah.